ಪಾರ್ವತಿ, ಪಾರ್ವತಿ ಸಿಂಹವಾಗಿ ನಿನ್ನ ಹೆಮ್ಮೆಯ ದಾಟಿಯು ಸಿಂಹವಾಗಿ ನಿನ್ನ ಹೆಮ್ಮೆಯ ದಾಟಿಯು ಸಾಮಾನ್ಯವೇ ಕಾಮಾಕ್ಷಿ ಸಿಂಹವಾಗಿ ನಿನ್ನ ಹೆಮ್ಮೆಯ ದಾಟಿಯು ಸಾಮಾನ್ಯವೇ ಕಾಮಾಕ್ಷಿ ವಹಿಸ ಮಹಾಸುರನ ಹೊಂದು ತ್ರಿಶೂಲದೆ ವಹಿಸ ಮಹಾಸುರನ ಹೊಂದು ತ್ರಿಶೂಲದೆ ಎತ್ತರೋ ತುಳಿಯ ಹರಿಸಿದ ಹರಿಸಿದೆ ಶ್ರೀಕಾಂತ ಸ್ವರೂಪ ಶಾಂತ ಸ್ವರೂಪಿಣಿ ಸರ್ವೇಶ್ವರಿ ಶಾಂತ ಸ್ವರೂಪಿಣಿ ಸರ್ವೇಶ್ವರಿ ತವಕದೊಳೆ ಕಿನ್ನ ಜಾಗೃತಗೊಳಿಸಿದೆ ತವಕದೊಳೆ ಕಿನ್ನ ಜಾಗೃತಗೊಳಿಸಿ ಜಗದ ಕ್ಷೇಮ ಬಯಸಿ ಕುಳಿತ ನನ್ನ ತಪೋ ಭಂಗವ ನೈದುದೇಕೆ ಜಗದ ಕ್ಷೇಮ ಬಯಸಿ ಕುಳಿತ ನನ್ನ ತಪೋ ಭಂಗವ ನೈದುದೇಕೆ ಶಾಂತ ಸ್ವರೂಪಿಣಿ ಸರ್ವೇಶ್ವರಿ ಶಾಂತ ಸ್ವರೂಪಿಣಿ ಸರ್ವೇಶ್ವರಿ ಸರ್ವೇಶ್ವರಿ
ಪಾರ್ವತಿ, ಇಂದೇಕೋ ನನ್ನ ಚಿತ್ತವು ಭೂಲೋಕದ ಕ್ಷೇಮಯಾಚನೆಗೆ ಸೆಳೆಯುತ್ತಿರುವುದಲ್ಲ. ಓಂ ನಮಃ ಪಾರ್ವತಿ, ಆತ ಬೇರೆ ಯಾರು ಅಲ್ಲ, ಮಗಧ ದೇಶದ ಸಮದ್ಭೂಪಾಲನ ಪುತ್ರ ಕೌಂಡ್ಲಿಕ. ಹಾಗಾದರೆ ಬೇಗನೆ ಹೋಗಿ ಅದೇನೆಂದು ಪರಿಶೀಲಿಸಿ ನೋಡಬಾರದೆ? ಇದು ಈಗಲೇ ಹೊರಟೆ. ಓಂ ನಮಃ ಶಿವಾಯ. ಭಕ್ತ, ನಿನ್ನ ಅಪಾರವಾದ ತಪಸ್ಸಾಧನೆಯ ವೇದನೆಯನ್ನು ನೀಗಲು ಪ್ರಸನ್ನನಾಗಿರುವೆನು. ವೇದದ ಯೋಗಾರಾಧನೆಯಿಂದ ಎಚ್ಚೆತ್ತು ದೃಗಗಳಂ ತ್ಯಜಿಸು. ಆಹಾ, ಮುಕ್ತಿಪ್ರದ ಭಕ್ತವತ್ಸಲ, ದಯಾಮಯ ಶಿವ ದೀನ ಬಾಂಧವ, ಮನೋರಮ ಗಾನ ನೃತ್ಯ ತಾಂಡವ, ನಿನ್ನ ಚರಣ ಧ್ಯಾನ ಸ್ಮರಿಸಿ ಬಂದವ, ನಿನ್ನ ಚರಣ ಧ್ಯಾನ ಸ್ಮರಿಸಿ ಬಂದವ, ನಿರ್ಮಲಾತ್ಮಕನೇ ಅರಿತರಿಲ್ಲ ಮನದಿಷ್ಟವ, ನಿರ್ಮಲಾತ್ಮಕನೇ ಅರಿತರಿಲ್ಲ ಮನದಿಷ್ಟವ, ಕೊಡುವೆನೋ ನಿಂದು ಮಹದಾನಂದವ, ಕೊಡುವೆನೋ ನಿಂದು ಮಹದಾನಂದವ, ಪಾಹಿ ಮಾಂ ಪಾಹಿ ಪರಮ ಶಿವ. ಬರಗೆಗಾಗಮಿಸಿದೆಯ ಗಂಗಾಧರನೇ, ಧರೆಗೆ ಆಗಮಿಸಿದೆಯ ಗಂಗಾಧರನೇ, ಚರಣ ಕಿಂಕರನ ಅಂಗವಣಿಯನ್ನು ನೀಗಿಸಲು, ಚರಣ ಕಿಂಕರನ ಅಂಗವಣಿಯನ್ನು ನೀಗಿಸಲು ಧರೆಗೆ ಆಗಮಿಸಿದೆಯ ಗಂಗಾಧರನೇ, ಧರೆಗೆ ಆಗಮಿಸಿದೆಯ ಗಂಗಾಧರನೇ, ಶರಣು ಶರಣು ಶರಣೆನ್ನುವ ನನ್ನ ಕೊರತೆ ನೀಗಿಸೋರನೆ, ಶರಣೆನ್ನುವ ನನ್ನ ಕೊರತೆ ನೀಗಿಸೋರನೆ, ಧರೆಗೆ ಆಗಮಿಸಿದೆಯ ಗಂಗಾಧರನೇ, ಧರೆಗೆ ಆಗಮಿಸಿದೆಯ ಗಂಗಾಧರನೇ, ಗಂಗಾಧರನೇ ಗಂಗಾಧರನೇ ಗಂಗಾಧರನೇ. ಕಂದನ ಕರೆಗೆ ಹೋಗುಟ್ಟು ಮಂದಾಶ್ವತನಾಗಿ ವರದ ಮಂದಾರ ಪುಷ್ಪಗಳ ಗಂಧಾಕ್ಷತೆಯನ್ನು ಚಂದದಿಂದೆನ್ನ ಶಿರದ ಮೇಲೆ ಉದುರಿಸಲು ಬಂದ ದೇವಿ ಮಂದಾಕಿನಿ ಹೃದಯ ಮಂದಿರದೊಡೆಯ, ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಸರ್ವಕಾರಿ ಸಿದ್ಧಿ ಕಾಮನೆಗಳು ಫಲಿಸಿ ಫಲಗೊಂಡವು. ನಂದಿ ವಾಹನ ಫಲಿಸಿ ಫಲಗೊಂಡವು. ಭಕ್ತ, ಮಗು
ನೀನು ಮಗಧ ದೇಶದ ಸಮದ್ಭೂಪಾಲನ ಏಕಮಾತ್ರ ತನೆಯನೆಂದೇನೋ ಮನನವಾಯಿತು. ಆದರೆ 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 ಎನ್ನುವ ಈ ನಿನ್ನ ಅರ್ಧೈಕ್ಯ ನಿರ್ಧಾರದ ನುಡಿ ಏಕೆ ಭಗವತ್ತೇಶ? ಭವರೋಗ ವೈದ್ಯನಾದ ನಿನ್ನ ದಿವ್ಯ ಚರಣ ಸನ್ನಿಧಿಯಲ್ಲಿ ಸಮರ್ಪಿಸುವ ಈ ನಿರ್ಮಲ ಚಿತ್ತನ ಅಂತರಾದ ಅಂಗವಣಿ ಏನೆಂದರೆ, ನನ್ನ ಪೂರ್ವಿಕ ಪಿತಾಮಹರುಗಳು ಗತಿಸದ ಬಳಿಕ ಮಗಧ ದೇಶದ ಪ್ರಜಾಳಿಕೆಯನ್ನು ಮಿತಿ ಇಲ್ಲದೆ ಭದ್ರಪ್ರಜದಂತೆ ವಿಜೃಂಭಣೆಯಿಂದ ನಿಗ್ರಹಿಸುತ್ತಿರುವೆನು. ಆದರೆ ನಿನ್ನ ನಿಷ್ಠಾಳುವಿಕೆಯನ್ನು ಕಂಡು ಕರುಬಿ ತಂದೊಡ್ಡಿದರೇನು ಉಪಮರ್ದವ? ಇಲ್ಲ ಇಲ್ಲ ದೌಡಗಿರೀಶ, ಅಸಮಸಾಸ ವಿಶಾಲ ಚಿತ್ತ ಅಚಲ ಸುರೇಂದ್ರ ಸುತನಿಗೆ ಬಂದು ಅದಿಗಿರುವ ನಿಂದನೆ ಸಂದೇಶವದಲ್ಲ ತಂದೆ. ಈ ಹಿಂದಿನವರು ಗಳಿಸಿ ಉಳಿಸಿಕೊಳ್ಳಲಾಗದಂತಹ ದೀರ್ಘಾಶ್ರಿಯನ್ನು ಶಿವನಿಂದ ಸ್ವೀಕರಿಸಿ ಕಾದಂಬಿನಿಯೊಳಳುವ ತಿಲಪಣ್ಣದ ಗರುವಲೆಯ ತೆರೆದಿ ಕಳಕಳಿಯಿಂದ ಬಾಳಿ ಮುಂದಿನ ಪೀಳಿಗೆಯವರು ಮನಮಂದಿರದಳು ಬೆಳಗಬಾರದೇಕೆ ಎಂದು ನನ್ನನ್ನು ಆಕ್ಷೇಪಿಸಿ ನಿಂದಿಸುತ್ತಿರುವರು. ನಂದಿವಾಹನ ಪನ್ನಗ ಪರ್ಣ ಕಾತರಿಂದ ಕಾಮ್ಯವರಗಳಿಪ್ಪ ಕಾಮನೆಯಿಂದ ಆಗಮಿಸಿರುವ ಕಿಶೋರ ಪನ್ನತ ಈ ಶಿವಕಿಂಕರನ ಮನದಿಚ್ಚನ್ನು ಪೂರ್ಣಗೊಳಿಸೋ ಪರಮೇಶ್ವರ. ಆಹಾ, ಅವ ಕಲ್ಯಾಣಕ್ಕಾಗಿ ನನ್ನಿಂದ ಇಂತಹ ಪಾರಿತೋಷಕ ವರವನ್ನು ಯಾಚಿಸಿ ಕುಳಿತಿರುವೆ ದಾನಕೃಪ. ಇದೇನು ಜಟಾಧರ ಜರ ಜಗತ್ತಿಗೊಡೆಯ ನಿಟಿಲ ನೇತ್ರ ನೀಲಕಂಠನಾದ ನಿನಗೆ ಒಬ್ಬ ಸಾಮಾನ್ಯ ವಟುವಿನ ಏಕಚಿತ್ತಾಂಕತೆಯ ದಿಟಕಾಮನಿಯು ಗೋಚರವಾಗಲಿಲ್ಲವೇ ಗೌರಿ ವಲ್ಲಭ? ಇಂತಹ ಪಡಿಪುಚ್ಚದ ನುಡಿಯ ಅರ್ಥವನ್ನು ದುಡಿಕರಿಸಬಾರದೇ ನನ್ನೊಡೆಯ. ಮಗು, ಇದು ಪಡಿಪುಚ್ಚದ ನುಡಿಯಲ್ಲ ಜಡಮತಿ. ಹೀಗೆ ನಿನ್ನ ಹಾಗೆ ಎಷ್ಟೋ ಮಂದಿ ಜಡಾಯು ಜಡನಾಥರ ಒಡಲಿಚ್ಛೆಯನ್ನು ಪೂರೈಸಲು ಅವರು ಅಡಿಯಿಟ್ಟು ಬೇಡಿದಂತಹ ವರವನ್ನೆಲ್ಲ ಕೊಟ್ಟು ಜಗವನ್ನು ಬೆಳಗುವ ಜಡಾಧಾರಿ ಜಡಾಪ್ತರನಲ್ಲದೆ ಜಡ ಜಾಂಬುವರ ಕಡುನಿಂದನ ನುಡಿಗಳಿಗೂ ಗುರಿಯಾಗಿದ್ದೇನೆ. ಈಗ ನಿನ್ನನ್ಯಾವ ಸಭ್ಯಸ್ಥನೆಂದು ನಂಬಿ ನಿನಗೆ ಚಿರಂಜೀವಿಯಾಗು ಎಂದು ಅರಸಿ ವರ ಕೊಡಲಿ ಹೇಳು. ಆಗನ್ನದಿರೋ ಪಾಲಾಕ್ಷ ಅಂದು ಲೋಕ ರಕ್ಷಣೆಗಾಗಿ ಕಡಲಿನಿಂದ ಉದಯಿಸಿದ ಕಾರ್ಕೋಟವನ್ನು ಪ್ರಾಶನ ಮಾಡಿದ ವಿಷಕಂಠ ಗತಿಸಿದ ಯಾರ್ವ ಓರ್ವ ಕುಲೀನರ ಕುಶಬ್ದಗಳು ಇಂದೇಕೆ ಬಿಡುವಡೆಯ? ಗತಗೋಷ್ಠಿಗಳಿಂದ ವಿಷಾಂತರಿಸಿ ಮಾತನಾಡುವುದರಿಂದೇನು ಪ್ರಯೋಜನ? ನೀನು ದಾನವ ಕುಲಸಿತರ ಐಶ್ವರ್ಯನಂದಗಳ ನಲಧಾಮ, ಕುಂಬಿನಿಯ ಕೂಲದ ಅಷ್ಟದಿಗ್ಗಜಗಳಾದ ಐರಾವತ, ಪುಂಡರೀಕ, ವಾಮನ, ಕುಮದ, ಅಂಜನ, ಪುಷ್ಪದಂತ ಮತ್ತು ಸಾರ್ವಭೌಮ ಸುಪ್ರತಿಗರಿಗೆ ಆಧಾರ ಭರಿತ ನೀನು ಅಲ್ಲದೆ ವಿಶ್ವಾಮಿತ್ರ, ಕಶಪ, ಗೌತಮ, ಸಮದಗ್ನಿ, ಭರದ್ವಾಜ, ಆತ್ರಿ, ವಸಿಷ್ಠಾದಿ ಸಪ್ತ ಋಷಿಗಳಿಗೆ ಆಪ್ತನು ಮತ್ತು ನಿರ್ಮಲ ಚಿತ್ತರ ನರನಾಡಿಗಳಲ್ಲಿ ಒಳೆಯುವ ಜ್ಞಾನವೆಂಬ ಮಾಣಿಕ್ಯನು, ಮುತ್ತಿನ ಕಿರಣದಂತಹ ಪ್ರಕಾಶಮಯನು, ಅಸುರ ಪರಂಪರೆಯ ಪರಂ ಜ್ಯೋತಿ ಸ್ವರೂಪನೇ, ದೇಹಿ ಎಂದವರ ದಾಹ ನೀಗಲಂಜದೆ ಕರುಣಿಸುವ ಎನಗೆ ಮರಣ ಬಾರದಂತಹ ವರವನ್ನು. ಮಗು, ಈ ಅವನಿಯೊಳ್ ಅವತರಿಸಿದ ಪ್ರತಿಯೊಂದು ಜೀವರಾಶಿಯು ಯಾವುದಾದರೂ ನೆವದಿಂದ ಮರಣ ಹೊಂದಿ ಶವವಾಗಲೇಬೇಕು. ಹೀಗೆಂದಿರುವಾಗ ನಿನಗೆ ಮರಣವೇ ಬಾರದಂತಹ ಘೋರ ವರವನ್ನಿಯಲು ಶಕ್ತನಲ್ಲ. ಇದು ವನಜಭವ ವನಜನಾಭವರಗಳ ಸಮರಸ ಕಟ್ಟಳೆ. ಆದ್ದರಿಂದ ನೀನು ಬೆಚ್ಚದೆ ನಿಶ್ಚಲದಿಂದ ಮೆಚ್ಚಿ ಇಚ್ಛಿಸುವ ಮರಣ ಮಾರ್ಗವೂ ಯಾವುದು? ಕುರುಡು ಗರಲಪುರವೆಂದರೆ ಅಡಿಕೆಡೆಲ್ಲ ಚಲಿಸುವಂತಹ ವಿಷಪೂರಿತ ಜಂತು ಕಾಳ ಸರ್ಪ. ಅದರಿಂದ ಬೇಡ ಬೇಡ ನನ್ನೊಡೆಯ. ಹಾಗಾದರೆ ಉರುಗವೈಡಿ ಗರುಡನಿಂದ ಮರಣ ಹೊಂದುವೆ ಏನು? ಏನು ಉರ್ಗವೈರಿ ಗಡನಿಂದದೆ ಬೇಡ ಬೇಡ ನನ್ನೊಡೆಯ. ಉರ್ಗವೈರಿ ಗಡನು ದಾನವರಿಪು ವಿಷ್ಣುವಿನ ವಾಹನ. ಅದರಿಂದೆನಗೆ ಅರಕ್ಷಣ ಓಡಿಗಾಲವಿರದು. ಓ ಹರನೇ ಶಂಕರನೇ, ನಿನ್ನ ಸಿರಿಪಾದದ ಮೇಲೆರಗಿ ವರ ಯಾಚಿಸುವುದೇನೆಂದರೆ
ಸುರನಾಥೇರ ಮೊದಲಾದ ಅವನಿಯೊಳು ಅವತರಿಸಿರುವ ಜೀವ ಜಂತುಗಳಿಂದ ಲೋಕಗಳಿಗೆ ಬರಬಾದರೆ ದರೆ ದುರೀಣರನಿಗೆ ಸದಾ ಶರಣೆನ್ನುತ್ತಿರಲಿ. ದಾನವಾಂತಕ ಅರಿಯು ಯಾರ ಪಕ್ಷವನ್ನು ವಹಿಸದಿರಲಿ. ದೈನ್ಯ ಮುನಿವರಣ್ಯರ ಧ್ಯಾನ ಮೌನದಿಂದಿರಲಿ. ವಾಯುವರುಣನೆನ್ನ ಸನಿಹ ಸುಳಿಯದಿರಲಿ. ಮರಣವೇ ಓರ್ವರಿಂದ ಬರುವುದೇ ನಿಶ್ಚಿತವಾಗಿದ್ದಲ್ಲಿ ಕುಲೀನಿಯರಾದ ಅಂಗನೀರಿಂದೆನ್ನ ದೇಹ ಬೆಂಗಳೂರಲ್ಲಿ ಸ್ತ್ರೀಯರಿಂದಲೇ ನನಗೆ ಮರಣ ಸಂಭವಿಸಲಿ. ತಥಾಸ್ತು. ಧನ್ಯ ಧನ್ಯ ದೇವತಮ ಧನ್ಯ. ಅಂತೂ ಬೆಳಗುವ ಭಗವಂತರಂತೆ ದೀರ್ಘಾಯುವಾಗುವೆಂದು ಹರವಿದ್ದು ಹರಸಿದೆಯಲ್ಲ. ಇನ್ನು ಈ ಸಮಾಜ ಭೂಪಾಲ ಭವ್ಯತನೆಯ ಈ ಕವಳಿ ಕಣ್ಣನ್ನು ಕೆಣಕಿ ಮೀರಿಸಿರುವಂತೆ ಆದರೊಂದು ಸತ್ಯಗಮನವಿರಲಿ. ಸರ್ವರಾಳುವ ಧರಣಿ ಮಾತೆಯೂ ಸ್ತ್ರೀ, ಹರಿಯುವ ನದಿ ಸಾಗರಗಳು ಸ್ತ್ರೀ, ಅಯೋನಿಧಿ ಆಕಾಶವಾಣಿಯೂ ಸ್ತ್ರೀ, ಅಲ್ಲದೆ ಮೃಗಪಕ್ಷಿ ಮೊದಲಾದ ಮನುಕುಲ ಜನನದಾತೆಯೂ ಸ್ತ್ರೀ. ಇಂತಹ ಸ್ತ್ರೀ ಸ್ವರೂಪಿಣಿಯಿಂದ ಮರಣವೆಂದರಿತು ಶಿರವಾಗಿ ಬಾಳಿದರೆ ಮಾತ್ರ ನೀನು ಚಿರಂಜೀವಿ. ದುರಾಂಕಾರದಿಂದ ಮೆರೆಲಿಸಿದೆಯೋ ಮರಣ ಸಂಭವಿಸುವುದು ಮರೆಯಬೇಡ, ಎಚ್ಚರ. ಸರ್ವಳಾಳುವ ಧರಣಿ ಮಾತೆಯೂ ಹರಿಯುವ ನದಿ ಸಾಗರಗಳು ಶ್ರೀ, ಅಯೋನಿಧಿ ಆಕಾಶವಾಣಿಯು ಶ್ರೀ. ಇಂತಹ ಓರ್ವ ಶ್ರೀಯರಿಂದ ನನಗೆ ಮರಣ ಅಸಂಭವ ಅಸಂಭವ. ಇನ್ನು ಈ ಸಮಾಜ ಭೂಪಾಲ ಭವ್ಯತನೆಯ ಈ ಖಂಡಿಕನನ್ನು ಕೆಣಕಿ ಮೀರಿಸಿರುವಂತೆ ನಾನಲ್ಲವೇ ಈ ಗೌರವಿಯಳು ಧನ್ಯ. ನಾನಲ್ಲವೇ ಈ ಗೌರವಿಯಳು ಧನ್ಯ. ಮರಣವು ಸಂಭವಿಸದ ಕರ್ಣ ಸಾಗರನು ಹರಸಿದನು. ಮರಣವು ಸಂಭವಿಸದ ಕರ್ಣ ಸಾಗರನು ಹರಸಿದನು. ಗದೆಯನ್ನು ಗಗನಕ್ಕೆಸೆದು ಕೃಷ್ಣನ ಮಧುವಂಶದ ಬಳಿಯಲ್ ಗದೆಯನ್ನು ಗಗನಕ್ಕೆಸೆದು ಕೃಷ್ಣನ ಮಧುವಂಶದ ಬಳಿಯಲ್ ಇದೀಗ ಒದಗಿತು ಶುಭ ಸಮಯ. ಇದೀಗ ಒದಗಿತು ಶುಭ ಸಮಯ. ನಾನಲ್ಲವೇ ಈ ಗೌರವಿಯಳು ಧನ್ಯ. ನಾನಲ್ಲವೇ ಈ ಗೌರವಿಯಳು ಧನ್ಯ. ಮಾಯಾವಿ ಸಮಯವನ್ನು ವೀಕ್ಷಿಸು. ತಡೆದಡೆ ನಾವು ಕೃಷ್ಣನ ಭಕ್ತರು ತಡೆದಡೆ ನಾವು ಕೃಷ್ಣನ ಭಕ್ತರು ಸುರದಿರದೆ ಧ್ವನಿಯ ಬಿಚ್ಚು ಕರಿಸಿದರೆ ಗಿರಿ ಪರ್ವತಗಳೇ ಉರುಳುವವು. ಧ್ವನಿಯ ಬಿಚ್ಚು ಕರಿಸಿದರೆ ಗಿರಿ ಪರ್ವತಗಳೇ ಉರುಳುವವು. ಪಾದದಿಂದ ಪೃಥ್ವಿಯನ್ನ ಮೆಟ್ಟಿ ಭೂಮಿ ಆಕಾಶ ಗಡಗಡ ಗಡಗಲು. ಪಾದದಿಂದ ಪೃಥ್ವಿಯನ್ನ ಮೆಟ್ಟ ಭೂಮಿ ಆಕಾಶ ಗಡಗಡ. ನಾನಲ್ಲವೇ ಈ ಕಾರುಣ್ಯಳು ಧನ್ಯ. ನಾನಲ್ಲವೇ ಈ ಕಾರುಣ್ಯಳು ಧನ್ಯ. ಮರಣವು ಸಂಭವಿಸದ ಕರ್ಣ ಪಾದವನ್ನು ಹರಸಿದನು. ಮರಣವು ಸಂಭವಿಸದ ಕರ್ಣ ಸಾಗರನ್ನು ಹರಸಿದನು. ಗದೆಯನ್ನು ಗಗನಕ್ಕೆಸೆದು ಕೃಷ್ಣನ ಮಧುವಂಶದ ಬಳಿಯ ಗದೆಯನ್ನು ಗಗನಕ್ಕೆಸೆದು ಕೃಷ್ಣನ ಮಧುವಂಶದ ಬಳಿಯ ಇದೀಗ ಒದಗಿತು ಶುಭ ಸಮಯ. ಇದೀಗ ಒದಗಿತು
ಸುಖ ಸಭೆಯ ನಾನಲ್ಲವೇ ಈ ಕಾರುಣ್ಯಳು ಧನ್ಯ ನಾನಲ್ಲವೇ ಈ ಕಾರುಣ್ಯಳು ಧನ್ಯ ನಾನಲ್ಲವೇ ಈ ಕಾರುಣ್ಯಳು ಧನ್ಯ ನಾನಲ್ಲವೇ ಈ ದಾರುಣ್ಯಳು ಧನ್ಯ. ಸಚಿವರೇ, ದಂಡನಾಯಕರೇ, ಪ್ರಭು ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಕಮಲೇಶ್ ರಾಜ ಈಗ ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂಬಾಳ್ವರೇ ಸಚಿವ ಸೈನ್ಯಾದಿ ವೀರರೇ ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂಬಾಳ್ವರೇ. ಸಚಿವರೇ, ಸತ್ಯ ಧರ್ಮದಿ ನಡೆದು ನಿತ್ಯವೂ ನಿರಂಜನಾಪನ ಸತ್ಯ ಧರ್ಮದಿ ನಡೆದು ನಿತ್ಯವೂ ನಿರಂಜನಾಪನ ಸ್ಮರಿಸಿ ನಾಡಿಗೆ ಶುಭವ ಕೋರಿ ಸ್ಮರಿಸಿ ನಾಡಿಗೆ ಶುಭವ ಕೋರಿ ಶಾಂತಿಯಿಂದಿಹರೆ ಪ್ರಜೆಗಳು ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂಬಾಳ್ವರೇ ಸಚಿವ ಸೈನ್ಯಾದಿ ವೀರರೇ. ದಂಡನಾಯಕರೇ, ನ್ಯಾಯ ಮಾರ್ಗದಿ ನಡೆದು ನಾಡ ಕೀರ್ತಿಗಾಗಿ ದುಡಿದು ನ್ಯಾಯ ಮಾರ್ಗದಿ ನಡೆದು ನಾಡ ಕೀರ್ತಿಗಾಗಿ ದುಡಿದು ಜಯ ಪತಾಕೆಯ ಬಿರುದು ಗಳಿಸಿ ಜಯ ಪತಾಕೆಯ ಬಿರುದು ಗಳಿಸಿ ಶೌರ್ಯದಿಂದ ಶ್ರಮಿಸುತ್ತಿರುವರೆ ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂಬಾಳ್ವರೇ ಸಚಿವ ಸೈನ್ಯಾದಿ ವೀರರೇ ಹರನ ಕೃಪೆಯಿಂದ ಶಂಕರನ ಕೃಪೆಯಿಂದ ಪುರ ನಿವಾಸಿಗಳ ಋಷದಿಂಬಾಳ್ವರೇ ಹರುಷದಿಂಬಾಳ್ವರೇ ಹರುಷದಿಂಬಾಳ್ವರೇ ಹರುಷದಿಂಬಾಳ್ವರೇ. ಸಚಿವರೇ, ಇಂದಿನ ನಮ್ಮ ಸಭೆಯ ಕಾರ್ಯಕಲಾಪಗಳೇನೆಂದರೆ, ಈಗ ನಾವು ನಡೆಸುತ್ತಿರುವ ರಾಜ್ಯಭಾರದ ವಿಚಾರವಾಗಿ ಯಾರಾದರೂ ನಮ್ಮ ಮೇಲೆ ದೋಷಾರೋಪಣೆಗಳನ್ನು ಮಾಡುವಂತಿದ್ದರೆ ಅಂಥವರನ್ನು ಕುರಿತು ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಲು ತಕ್ಕ ಏರ್ಪಾಡುಗಳಾಗಬೇಕು. ಇದಕ್ಕೆ ನೀವೇನು ಹೇಳುವಿರಿ? ಪ್ರಭು, ಹೇಳುವುದಕ್ಕೆ ನಮ್ಮಲ್ಲಿ ಅಂತಹ ಅಪರಾಧಗಳೇನು ಕಾಣುತ್ತಿಲ್ವಲ್ಲ ಮಹಾಪ್ರಭು. ಮಹಾಪ್ರಭು, ಮಂತ್ರಿ, ದಿನ ಪಾಲನೆ ಚಿಂತೆ ಮಾಡುವುದೆಂತೋ ದಿನ ಪಾಲನೆ. ಪ್ರಭು, ದಿನ ಪಾಲನೆ ಚಿಂತೆ ಮಾಡುವುದೆಂತೋ ದಿನ ಪಾಲನೆ. ಮಹಾಪ್ರಭು, ಯುದ್ಧ ನಿಮ್ಮ ಗುಣವ ಗಾನದಿಂದ ಪೊಗರೆ ನಿಮ್ಮ ಗುಣವ ಗಾನದಿಂದ ಪೊಗರೆ ಸಾನುರಾಗದಿಂದ ಕೈಗಾಡುತ್ತಿದ್ದಾರೆ. ಮಹಾಪ್ರಭು, ಸಾನುರಾಗದಿಂದ ಕೈಗಾಡುತ್ತಿದ್ದಾರೆ. ದಿನ ಪಾಲನೆ ಚಿಂತೆ ಮಾಡುವುದೆಂತೋ ದಿನ ಪಾಲನೆ ಚಿಂತೆ ಮಾಡುವುದೆಂತೋ ದಿನ ಪಾಲನೆ ದಿನ ಪಾಲನೆ ದಿನ ಪಾಲನೆ. ಮಹಾಪ್ರಭು, ಸಚಿವರೇ, ನಮ್ಮ ರಾಜ್ಯದ ಪ್ರಜೆಗಳ ವಿಚಾರವಾಗಿ ತಾವು ಲವಲೇಶವು ಚಿಂತಿಸುವಂತಿಲ್ಲ. ಅಲ್ಲದೆ ನಿತ್ಯವೂ ಸತ್ಯವನ್ನೇ ಪರಿಪಾಲಿಸುತ್ತಿರುವ ತಮಗೆ ಇಂತಹ ಸಂಶಯವಾದರೂ ಏಕೆ ಮಹಾಪ್ರಭು? ಸತ್ಯ
ಸತ್ಯ ಮಂತ್ರಿಗಳೇ, ನಿಮ್ಮ ನುಡಿಗಳಿಗೆ ನಾನೇನೋ ಸಂತೃಪ್ತರಾಗುವೆನು. ಆದರೆ ರಾಜನಾದವನಿಗೆ ಯಾವಾಗಲೂ ನೆರೆಹೊರೆಯವರ ಕಡೆಗೂ ಗಮನ ಇರಬೇಕಲ್ಲವೇ? ಆಗಲೇ ಮಹತ್ವ. ಯಾರಿಗೆ ಭಯ? ದಿನವಿಡೀ ದಿಕ್ಕು ದಿಕ್ಕುಗಳಲ್ಲಿ ಸಂಚರಿಸಿ ಫಲವನ್ನೊದಗಿಸಲು ಭೈರವಂತೆ ಕಾಲ್ ನಿಮ್ಮ ದಂಡನಾಯಕನ ಮೇಲೆ ನಿಮಗೆ ಅನುಮಾನವೇ ಪ್ರಭು? ಈ ನಿಮ್ಮ ದಂಡನಾಯಕನ ಮೇಲೆ ನಿಮಗೆ ಅನುಮಾನವೇ? ಪರಾಕ್ರಮಶಾಲಿಗಳಾದ ಮಂತ್ರಿ ದಂಡನಾಯಕರೇ, ನನ್ನ ರಾಜಾಳ್ವಿಕೆಯ ಹಂತದಲ್ಲಿ ನಿಮ್ಮಂತಹ ನಿಷ್ಠಾವಂತ ಸಚಿವರನ್ನೊಳಗೊಂಡಿರುವ ನಾನು ಯಾವುದರ ಸಲುವಾಗಿಯೂ ಚಿಂತಿಸುವಂತಿಲ್ಲ. ಯಾರದು ಆಸ್ಥಾನಕ್ಕೆ ನರ್ತಕಿಯರನ್ನು ಬರಮಾಡಿ. ಪರಿಸನಿ ದಪ ಮಗರಿ ರಿಪ ಮಗರಿ ರೀಮ ಪನಿಸ ಪರಿಸನಿ ದಪ ಮಗರಿ ರಿಪ ಮಗರಿ ರೀಮ ಪನಿ ರೀ ಮಗರಿ ಸರಿಸ ಸನಿ ದಪ ದಪ ಮಗರಿ ಸರಿಸ ರೀಮ ಪನಿ ರೀ ಮಗರಿ ಸರಿಸ ಸನಿ ದಪ ದಪ ಮಗರಿ ಸರಿಸ ರೀಮ ಪನಿ ನಟರಾಜನ ನಾಟ್ಯದ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ರಸಮಯ ನವ ಭಾವ ಸುರಗಣ ಮನೋಹರ 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 ನಟನ ವಿಲಾಸ ಗಣ ವಿಭವ ನಟನ ವಿಲಾಸ ಮಧುಕೇಶ್ವರ ಸೋಮದರ ಓಂಕಾರ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ಸಾಪ ಮನಿರವ ಮಗರಿ ಹರಿಮ ಪನಿದ ಪ ಮಗರಿ ಮಗರೆ ಮಗರಿ ಸರಿದ ಪದ ಪಾನಿ ಸರಿ ಮಗರಿ ಸರಿ ಮ ಪಾನಿ ಸರಿ ಮಗರಿ ಸರಿ ಸನ್ನಿದ ಪದ ಪ ಮಗರಿ ಸರಿ ಮ ಎಡೆಗಳ ಮೇಲೆ ಪಣಿಗಳು ಗಾಡಿ ಮುಡಿಯೊಳು ಗಲ್ಗೆಯು ಗೋಲಾಡಿ ಸಾಪ ಮ ಪನಿದ ಪ ಮಗರಿ ಸರಿ ಮ ಪನಿದ ಪ ಮಗರಿ 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 ಸೊನ್ನಿದ ಪದ ಪಾನಿ ಸರಿ ಮಗರಿ ಸರಿ ಮ ಪಾನಿ ಸರಿ ಮಗರಿ ಸರಿ ಸನ್ನಿದ ಪದ ಪ ಮಗರಿ ಸರಿ ಮ ಪ ಎಡೆಗಳ ಮೇಲೆ ಪಣಿಗಳು ಗಾಡಿ ಮುಡಿಯೊಳು ಗಂಗೆಯು ಓಲಾಡಿ ಢಮರುಗವರನಾದ ಢಣ ಢಣ ರಾಜಿಸೆ ಢಮರುಗವರನಾದ ಢಣ ಢಣ ರಾಜಿಸೆ ಢಮರುಗವರನಾದ ಢಣ ಢಣ ರಾಜಿಸೆ ಢಮರುಗವರನಾದ ಢಣ ಢಣ ರಾಜಿಸೆ ಗಿರಿಜಯ ನೋಟ ಮುದ ಕೊಡಿಸೆ ಗಿರಿಜಯ ನೋಟ ಮಧುಕೇಶ್ವರ ಸೋಮದರ ಓಂಕಾರ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ
ಸನಿದ ಪದಪ ಮಗರಿ ಸರಿ ಸ ರೇ ಮ ಪನಿ ರೇ ಮಗರಿ ಸರಿ ಸ ಸನಿದ ಪದಪ ಮಗರಿ ಸರಿ ಸ ರೇ ಮ ಪನಿ ಪಾದಪ ಮಗರಿ ಸರಿ ಸರಿ ಮಪ ಸಾರಿ ಸಮ ಪನಿ ದ ಮಪನಿ ಸರಿ ರೀ ಮಗ ಸನಿ ದಪ ಮಗರಿ ಸರಿ ಮಪ ಸನ್ನಿಧ ಮಗ್ಗ ಸರಿ ಮಪ ಸರಿ ಮರಿ ಮಪ ಮಪನಿ ಸರಿ ರೀ ಮಗ ಸನ್ನಿಧ ಮಗರಿ ಸರಿ ಮಪ ಸನ್ನಿಧ ಪದಪ ಮಗರಿ ಸರಿ ಸಾರಿ ಮಪನಿ ರೀ ಮಗರಿ ಸರಿ ಸನ್ನಿಧ ಪದಪ ಮಗರಿ ಸರಿ ರೀ ಮಪನಿ ಪದಪ ಮಗರಿ ಸರಿ ಸರಿ ಮಪ ಸಾಲಿ ಸಮ ಪನಿ ದ ಮಪನಿ ಸರಿ ರೀ ಮಗ ಸನ್ನಿಧ ಪ ಮಗರಿ ಸರಿ ಮಪ ಸನ್ನಿಧ ಪ ಮಗ ಸರಿ ಮಪ ಸರಿ ಮರಿ ಮಪ ಮಪನಿ ಸರಿ ರೀ ಮಗ ಸನ್ನಿಧ ಪ ಮಗರಿ ಸರಿ ಮಪ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ಪ್ರಭುಗಳಿಗೆ ಜಯವಾಗಲಿ. ಸಮಾಚಾರವೇನು? ತಮ್ಮನ್ನು ಕಾಣಲೆಂದು ಓರ್ವ ಸ್ತ್ರೀ ಬಂದಿರುವರು. ಅವರನ್ನು ಒಳಗೆ ಬರೆಯಲಿ. ಮಹಾರಾಜರೇ, ನಮಸ್ಕರಿಸುವೆನು. ಯಾರಿದು? ಬಾ ತಾಯಿ, ಬಾ ಕುಳಿತುಕೋ. ವಂದನೆಗಳು ಮಹಾರಾಜರೇ. ಯಾರು ತಾಯಿ ನೀನು? ಬಂದ ಸಮಾಚಾರವೇನು? ನಾನು ಪಾಂಡವರ ಪತ್ನಿ. ನನ್ನ ಹೆಸರು ದ್ರೌಪದಿ ಎಂದು. ಏನು? ಪಾಂಡವರ ಪತ್ನಿ ಪಾಂಚಾಲ ದೇವಿ? ಸಂತೋಷ, ಬಹಳ ಸಂತೋಷ. ದ್ರೌಪದ, ಹಸ್ತಿನಾವತಿಯಲ್ಲಿ ಭೀಮಧರ್ಮಾದಿಗಳನ್ನು ಕೊಂಡು ಎಲ್ಲರೂ ಕ್ಷೇಮದಿಂದಿರುವರೆ ತಾಯಿ? ಇರುವರು ಮಹಾರಾಜರೇ. ಆದರೀಗ ಪತಿಗಳನ್ನುಳಿದು ನೀನೋರ್ವಳೆ ನಮ್ಮಲ್ಲಿಗೆ ಬರಲು ಕಾರಣವಿರುವುದು. ಈಗ ನಿಮ್ಮಿಂದ ಅತಿ ಮುಖ್ಯವಾದ ಒಂದು ಸಣ್ಣ ಕಾರ್ಯವೇಗ ಆಗಬೇಕಾಗಿರುವುದು. ಏನು? ನನ್ನಿಂದ ಅತಿ ಮುಖ್ಯವಾದ ಕಾರ್ಯ, ಅದರಲ್ಲೂ ಸಣ್ಣ ಕಾರ್ಯ? ವಿಚಿತ್ರವಾಗಿದೆಯಲ್ಲ. ಅದೇನು ಹೇಳುತ್ತಾಯಿ? ನಡೆಸಿಕೊಡೋಣ. ಅದನ್ನು ಹೇಳುವ ಮೊದಲು ನೀವು ನನಗೆ ವಚನ ಕೊಡಬೇಕು. ಆ ಕಾರ್ಯವನ್ನು ಸತ್ಯವಾಗಿಯೂ ನಡೆಸಿಕೊಡುವೆನೆಂದು. ಏನು? ನಾನು ನಿನಗೆ ಪ್ರಮಾಣ ಮಾಡಬೇಕೆ? ಇದೇನು? ಈಕೆಯ ನುಡಿಯು ವಿಚಿತ್ರವಾಗಿದೆಯಲ್ಲ. ಈಕೆಯು ಪರಮ ಸಾಧ್ವಿಯಂತೆ ನಟಿಸಿ ಯಾವುದಾದರೂ ವಸ್ತುವನ್ನು ಅಪೇಕ್ಷಿಸಿ ಬಂದಿರಬಹುದೇ? ಅಥವಾ ಕಷ್ಟವೇನಾದರೂ ಸಂಭವಿಸಿ ಅದರ ಪರಿಹಾರಕ್ಕೇನಾದರೂ ಕೇಳಲು ಬಂದಿರಬಹುದೇ? ಏಕೆ ಮಹಾರಾಜರೇ, ಪ್ರಮಾಣ ಮಾಡಲು ಅನುಮಾನವೇ? ಅನುಮಾನವೇನು ಇಲ್ಲ ತಾಯಿ. ಇದು ನಿನ್ನ ಕಾರ್ಯವನ್ನು ಸತ್ಯವಾಗಿ ನಡೆಸಿಕೊಡುತ್ತೇನೆ. ಅದೇನು ಹೇಳುತ್ತಾಯಿ? ಧನ್ಯ ದೊರೆಗಳೇ, ಧನ್ಯ. ಇಂದಿಗೆ ನನ್ನ ಶ್ರಮವು ಸಾರ್ಥಕವಾಯಿತು. ದ್ವಾರಕಾ ನಗರದ ಶ್ರೀಕೃಷ್ಣ ಪರಮಾತ್ಮನನ್ನು ನೀವು ಬಲ್ಲಿರೇನು? ಬಲ್ಲೆನಾರಲ್ಲಯ್ಯರ ಚೋರನನ್ನು. ಏಕೆ? ಏನಾಯಿತು ಅವನಿಗೀಗ? ಆತನಿಗೆ ಏನೂ ಆಗಲಿಲ್ಲ. ಆತನ ಮಗ ಮನ್ಮಥನಿಗೆ ಕಲ್ಯಾಣ ಮಾಡಲು. ಆದ್ದರಿಂದ ನಿಮ್ಮ ಮಗಳಾದ ರತಿಯನ್ನು ಕೊಟ್ಟು ಲಗ್ನ ಮಾಡಬೇಕು. ಸಾಕು ಸಾಕು, ನಿಲ್ಲಿಸು ನಿನ್ನ ನುಡಿಯನ್ನು. ಇದೇನು ವಿನೋದ ಮಾಡುತ್ತಿರುವೇನು ತಾಯಿ? ನಿಮ್ಮೊಡನೆ ನಾನು ವಿನೋದ ಮಾಡುವುದಾದರೂ ಏನಿರುವುದು ಹೇಳಿ. ಹಾಗಾದರೆ ನೋಡು ತಾಯಿ,
ಆ ಕಾರ್ಯವು ನಡೆಯದ ಮಾತು. ಈಗ ನಾನು ನಿನಗೆ ಕೊಟ್ಟ ಮಾತನ್ನು ವಿನೋದವೆಂದು ತಿಳಿದು ಇರುವುದಾದರೆ ಇದ್ದು ನಮ್ಮ ಉಪಚಾರವನ್ನು ಸ್ವೀಕರಿಸಿಕೊಳ್ಳುವುದೇ. ಅದು ಹೇಗೆ ಸಾಧ್ಯ ಗುರುಗಳೇ? ಈ ಕಾರ್ಯವನ್ನು ಸತ್ಯವಾಗಿಯೂ ನಡೆಸಿಕೊಡುವುದಾಗಿ ನೀವು ವಚನ ಕೊಟ್ಟಿದ್ದೀರಿ. ಅದರಂತೆ ನಡೆದುಕೊಳ್ಳದಿದ್ದರೆ ನಡೆಯಲಿರುವ ಕಾರ್ಯವು ತಾನಾಗೇ ನಡೆದು ಹೋಗುವುದು. ಹೌದು, ವರವಾಗಿ ಬರಲಿರುವ ಸಿರಿಲಕ್ಷ್ಮಿಯನ್ನು ಕರತಪ್ಪಿಸಿಕೊಳ್ಳಬೇಡಿ. ಅವನಾವ ಸಿರಿ ಕೊಡುವಾತ ಬಂಧು ಬಾಂಧವರೆಂಬ ಅಭಿಮಾನವಿಡದೆ ತನ್ನ ಸೋದರ ಮಾವನನ್ನು ಕೊಂದ ಘಾತಕ, ನಾರಿಯರ ಚೋರ, ಮಹಾ ಮೋಸಗಾರ ಆ ಕೃಷ್ಣನ ಮಗನಿಗೆ ನನ್ನ ಕುಮಾರಿಯನ್ನು ಕೊಡುವುದೇ ಇಲ್ಲ, ಸಾಧ್ಯವಿಲ್ಲ. ದ್ರೌಪದ, ಬೇಡ ತಾಯಿ, ಹಠ ಮಾಡಬೇಡ. ಅದೊಂದು ಮಾತನ್ನು ಬಿಟ್ಟು ಬೇರೆ ಏನೇನಾದರೂ ಕೇಳು, ನಡೆಸಿಕೊಡುತ್ತೇನೆ. ಹೀಗಾಗುವುದೆಂದರಿತೆ ನಾನು ನಿಮ್ಮಿಂದ ಮೊದಲು ವಚನ ಪಡೆದದ್ದು ಅಲ್ಲ ಮಹಾರಾಜರು. ರಾಜ್ಯಾಳ್ವಿಕೆಯಲ್ಲಿರುವ ಅರಸರಾದವರು ಈ ರೀತಿ ಆಡಿದ ಮಾತಿಗೂ ಕೊಟ್ಟ ಭಾಷೆಗೂ ತಪ್ಪುವುದುಂಟೇನು? ಸಾಕು, ನಿನ್ನಿಂದ ನಾನು ತಿಳಿದುಕೊಳ್ಳುವ ಅಗತ್ಯವಿಲ್ಲ. ಅಬಲೆಯಾದ ನಿನ್ನ ಉಪದೇಶವು ರಾಜನಾದವನಿಗೆ ಅವಶ್ಯಕ. ಈ ನಿನ್ನ ವೇದಾಂತವನ್ನು ಇಲ್ಲಿ ಒದರದೆ ಮೊದಲಿನಿಂದ ಹೊರಡದಿದ್ದರೆ ಬಲವಂತವಾಗಿ ತಳ್ಳಿಸಬೇಕಾಗುತ್ತದೆ. ಮಹಾರಾಜರೇ, ನಾಲಿಗೆಯೂ ಲಯ ತಪ್ಪುತ್ತಿದೆ. ಏನೋ ಅರಸನೆಂಬ ಗೌರವದಿಂದ ಸಹನೆಯಿಂದ ಮಾತನಾಡುತ್ತಿದ್ದರೆ ಈ ರೀತಿ ಮಿತಿಮೀರಿ ನುಡಿಯಲು ಆರಂಭಿಸಿದೆಯಾ? ಇನ್ನೊಂದು ಸಾರಿ ಹೀಗೆ ಮಾತನಾಡಿದರೆ ಏನು ಮಾಡುವೆ? ನತ್ತಿಯ ಪಿತ್ತವನ್ನು ನೆನಕ್ಕುರುಳಿಸಬೇಕಾಗುತ್ತದೆ. ಮಹಾರಾಜ, ತುಂಬಿದ ಸಭೆಗಳು ಗೋಪಾಲ ಅವನ ಚರಿತೆಯು ಯಾರಿಗೂ ಕ್ಷಣದಿನಿ ಸಭೆಯಿಂದೊರಡದಿದ್ದೊಡೆ ಮುಲ್ಲೇ ಬರುವುದು ಆ ಭಾಸ್ಕರನೇ ಬಲ್ಲ. ಮಾತಾಡಿದರೆ ಸರ್ಪದ ಸಾನ ಸರ್ಪದ ಸಾನ ಕೊಟ್ಟೇವೆ ಎನ್ನ ಕೋಪ ಕಾಲಯ ಎನ್ನ ಕೋಪ ಕಾಲಯ ನಯ ವಿನಯವ ನಡೆಯದೆ ರಾಜಸ್ಥಾನವೆಂಬ ಗಮನವಿಲ್ಲದೆ ವಂಚಿಸುತ್ತಿರುವ ಈ ಗೈಯಾಳಿಯನ್ನು ಸಭೆಯಿಂದ ಆಚೆಗೆ ತಳ್ಳಿಸಿಬಿಡಿ. ವಚನ ಭ್ರಷ್ಟ. ನಿನ್ನ ಅವಿವೇಕದ ದರ್ಪದ ನುಡಿಯ ನಿನ್ನ ಅವಿವೇಕದ ದರ್ಪದ ನುಡಿಯ ನಿನಗೆ ಸರಿ ಹೋಲ್ವ ಶಿಕ್ಷೆಯ ದೊಡೆಯನ್ನ ವೀರ ಪಾಂಡವನಾರಿ ಕೃಷ್ಣ ಸಹೋದರಿ ಎಂದು ಅರಿಯದಿರು ಮಹಾರಾಜರೇ, ಈ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನು ಬರಿ ಗಗನಕ್ಕೇರಿರುವ ನಿನ್ನ ಗರ್ವವನ್ನು ನಡೆಸಿ ರತಿಯ ಸಂಗಡ ಮನ್ಮಥನಿಗೆ ವಿವಾಹ ಮಾಡದಿದ್ದರೆ ನಾನು ಪಾಂಡವರ ಪತ್ನಿ ಶ್ರೀಕೃಷ್ಣ ಪರಮಾತ್ಮನ ಸಹೋದರಿ ಎಂದರೆ ಅರಿಯಬೇಡ. ನಾನಿನ್ನು ಬರುತ್ತೇನೆ.
ಹೆಂಗಸಾದರೂ ಎತ್ತ ಪ್ರಚಂಡಳು. ನಾರಾಯಣ ನಾರಾಯಣ. ಕ್ಷೇಮವೇ ಮಹಾರಾಜ? ಓ, ಇನ್ನೆಲ್ಲಿ ಕ್ಷೇಮ ಪೂಜ್ಯತೆ? ಆಗಬೇಕಾದ ಮಂಗಳವೆಲ್ಲ ನಡೆದೇ ಹೋಯಿತು. ಏಕೆ, ಏನಾಯಿತು ನಿನಗಿಂದು? ಅದೇ ಹೇಳಿದಿನಲ್ಲ ಪೂಜ್ಯರೇ, ಅದೇನು ಆಗಿ ಹೋಯಿತು, ಅದೇನು ಮುಗಿದು ಹೋಯಿತು ಎಂದು ನೀನು ಬಿಡಿಸಿ ಹೇಳಿದರಲ್ಲವೇ ನನಗರ್ಥವಾಗುವುದು. ಅರ್ಥವೋ ವ್ಯರ್ಥವೋ, ಕೇವಲ ಓರ್ವ ಸ್ತ್ರೀ ಹೇಳಿದ್ದ ಇಂಥ ಅಪಮಾನವೆಂದರೆ ನಾನು ಬದುಕಿರುವುದು ವ್ಯರ್ಥ ಪೂಜ್ಯರೇ, ಬದುಕಿರುವುದು ವ್ಯರ್ಥ. ಏನು, ಓರ್ವ ಸ್ತ್ರೀಯಳಿಂದ? ಯಾರಾಕೆ? ಯಾರೋ ಪಾಂಡವರ ಪತ್ನಿಯಂತೆ, ಹೆಸರು ದ್ರೌಪದಿಯಂತೆ, ವಿವೇಕವಂತನೆಯದವಳು. ದ್ರೌಪದಾ ದೇವಿ. ರಾಜಪುತ್ರ, ನಿನ್ನ ಚಿತ್ತವು ಸರಿಯಾಗಿರುವುದು ತಾನೆ? ಪೂಜ್ಯರೇ, ಏಕೆ ಏಕೆ ಹೀಗೆ ನೀವಿರಿ? ಏಕೆಂದರೆ ಆಕೆ ಯಾರು? ಯಾರ ಸಹೋದರಿ? ಆಕೆಯ ಮೈಮಾತಿಶಯಗಳನ್ನು ಅರಿಯದೆ ಈ ರೀತಿ ವಿರಸ ಮಾಡಿಕೊಂಡಿರುವೆಯಲ್ಲ, ಅದಕ್ಕೆ. ಅಲ್ಲ ಪೂಜ್ಯರೇ, ಆಕೆ ಯಾರಾದರೇನು, ಯಾರ ಸಹೋದರಿ ಆದರೇನು, ಆಕೆಯ ಮೈಮಾತಿಸಿಗಳಿಗೆ ಎದರಿ ಓರ್ವ ಬಲ್ಲನ ಸಂಬಂಧವನ್ನು ಬೆಳೆಸುವುದೇ? ಏಕೆ ಬೆಳೆಸಬಾರದು? ಪೂಜ್ಯರೇ, ಕೃಷ್ಣನಿಗೆ ವೈರಿಯಾದವರಾರಾದರೂ ಈ ಭೂಮಿಯ ಮೇಲೆ ಬದುಕಿರುವರೇ? ಪೂಜ್ಯರೇ, ಹೌದು. ಇದರಿಂದ ನಿನಗೆ ಮುಂದೆ ಅನರ್ಥವು ಸಂಭವಿಸುವುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ನನಗೆ ಅನರ್ಥವು ಸಂಭವಿಸುವುದೇ? ಸಂಭವಿಸಲಿ ಸಂಭವಿಸಲಿ, ಅದೇನೇ ಆದರೂ ಸರಿಯೇ, ನಾನು ಮತ್ತೆ ಆ ಬಲ್ಲನ ಸಂಬಂಧವನ್ನು ಬೆಳೆಸುವುದಿಲ್ಲ. ಮಹಾರಾಜ, ನೀನು ಬೆಳೆಸದೇ ಇದ್ದರೂ ಅದು ಈಗಾಗಲೇ ಬೆಟ್ಟದಷ್ಟು ಬೆಳೆದು ಬೇರೂರಿ ಬಿಟ್ಟಿದೆಯಲ್ಲ, ಅದಕ್ಕೆ ಮಾಡುವೆ? ಅದು ಹೇಗೆ, ಯಾರಿಂದ ಮಾತುವೆ? ಹೇಗೆ, ಯಾರಿಂದ ಎಂದರೆ ನಿನ್ನ ಪುತ್ರಿ ರತಿ ಮತ್ತು ಕೃಷ್ಣಕುಮಾರ ಮನ್ಮಥ ಇವರಿಬ್ಬರ ಅಮರ ಪ್ರೇಮದಿಂದ. ಅಯ್ಯೋ, ಏನು ಪೂಜ್ಯರೇ, ನನ್ನ ಕುಮಾರಿಯು ಆ ಮನ್ಮಥನನ್ನು? ಸತ್ಯವಾಗಿಯೂ ನಿಜ. ಅದು ಅಲ್ಲದೆ ಆ ಮನ್ಮಥನನ್ನು ಪ್ರೀತಿಸುತ್ತಿರುವಳಲ್ಲದೆ ಅವರಿಬ್ಬರೂ ಈಗಾಗಲೇ ಪರಸ್ಪರ ಪ್ರೇಮಗೊಂಡಿರುವರು. ಇದನ್ನರಿಯದೆ ಈ ರೀತಿ. ಈ ಸಂಗತಿಯನ್ನರಿಯದೆ ಆ ದ್ರೌಪದಾದೇವಿಯನ್ನು ಮನಬಂದಂತೆ ಜರಿದು ಸಭೆಯಿಂದ ಆಚೆಗೆ ತಳ್ಳಿಸಿ ಬಿಟ್ಟನೆಲ್ಲ ಯತಿಗಳೇ, ಮುಂದೇನು ಮಾಡುವುದು? ನಾರಾಯಣ ನಾರಾಯಣ. ಮಾಡುವುದನ್ನೆಲ್ಲ ಮಾಡಿ, ಆಡುವುದನ್ನೆಲ್ಲ ಆಡಿ, ಈಗೇನು ಮಾಡುವುದು ಎಂದು ನನ್ನನ್ನೇ ಕೇಳುತ್ತಿರುವೆಯಲ್ಲ ಮಹಾರಾಜ. ಹೀಗೆ ಮಾಡಬಹುದು. ಅದು ಹೇಗೆ ಪೂಜ್ಯರೇ? ನಿನ್ನ ಮಾತಿನಂತೆ ನಡೆಯುವನೆಂದು ನೀನು ಆ ದ್ರೌಪದಾ ದೇವಿಯಲ್ಲಿ ಕ್ಷಮೆ ಯಾಚಿಸಬೇಕು. ಪೂಜ್ಯರೇ, ಎಲ್ಲವೂ ನಡೆದು ಹೋಗಿದೆ, ಪುನಃ ನಾನಕ್ಕೆಲ್ಲಿ ಕ್ಷಮೆ ಬಿಡುವುದೇ? ಇದನ್ನು ಬಿಟ್ಟರೆ ಅನ್ಯ ಮಾರ್ಗವೇ ಇಲ್ಲವಯ್ಯ. ಹಾಗಲಿ ಹಾಗಲಿ ಅನಾಥ ಬಂಧುವೆ, ನಿಮ್ಮ ಮಾತಿನಂತೆ ಒಮ್ಮೆ ಪ್ರಯತ್ನಿಸಿ ನೋಡುತ್ತೇನೆ. ತಡ ಮಾಡಬೇಡ. ಆಕೆ ಇಲ್ಲಿಯೋ ಎಲ್ಲ ಹೋಗುತ್ತಿರಬಹುದು, ಬೇಗ ಹೋಗಿ ಪ್ರಯತ್ನಿಸು. ಧನ್ಯವಾದ ಪೂಜಾರಿ, ನಾನಿನ್ನೂ ಬರುತ್ತೇನೆ. ನಾರಾಯಣ ನಾರಾಯಣ. ಏನು ನಿನ್ನ ಮಾಯಾ ನಾಟಕವು ಹರಿಸಾರ್ವಭೌಮ? ಮೊದಲನೇ ಯುಗವಾದ ಕೃತಾಯುಗದಲ್ಲಿ ಫಾಲಾಕ್ಷನ ಜ್ವಾಲಾಕ್ಷಿಗಳಿಗೆ ಗುರಿಯಾಗಿ ಸುಟ್ಟು ಭಸ್ಮಗೊಂಡ ರತಿಮನ್ಮಥರ ಪುನರ್ವಿವಾಹವು ಮೂರನೇ ಯುಗವಾದ ದ್ವಾಪರ ಯುಗದಲ್ಲಿ ನೆರವೇರುವಂತೆ ಪ್ರೇರೇಪಿಸಿ ಏನೆಲ್ಲಾ ಗೊಂದಲಗಳನ್ನು ತಂದೊಡ್ಡುವೆಯ ಮಹಾನುಭಾವ. ಮೋಹನ ಮಾಧವ
ಗಾನವನ ಮೋಹನ ಮುರಳಿ ಗಾನವನ ದೇವ ಬಂದು ಕಾರುಣ್ಯ ಸಿಂಧು ಕಾರುಣ್ಯ ಸಿಂಧು ನಾರಾಯಣವನ ಮಾಲಿಕ ನಾರಾಯಣವನ ಮಾಲಿಕ ಮೋಹನ ಕಾಮಿತ ಫಲದ ಕರಿವರದಾದ ಕಾಮಿತ ಫಲದ ಕರಿವರದಾದ ಕನಕಾಂಬರ ಮುರವೈರಿ ವಿಧಾತ ಗಮಗರಿ ಸನಿಸ ಗಮ ಧನಿಸ ಧನಿಸ ಮಗ ಮಗರಿ ಸರಿ ಸನಿ ಧನಿಸ ರಿಸ ನಿಸ ನಿದ ಗಮ ಧನಿಸ ರಿಸ ನಿದ ಸನಿ ಗಮ ಗಮ ಗರಿ ಗಮ ಗರಿ ಸನಿ ಗಮ ಧನಿಸ ರಿಸ ನಿದ ಸರಿ ಗಮ ಗಮ ಗರಿ ಸನಿಸ ರಿಸ ನಿಸ ನಿದ ಗಮ ಧನಿಸ ರಿಸ ನಿದ ಸನಿ ಗಮ ಗಮ ಗರಿ ಸನಿಸ ಕಾಮಿತ ಫಲದ ಕರಿವರದಾದ ಕಾಮಿತ ಫಲದ ಕರಿವರದಾದ ಕನಕಾಂಬರ ಮುರವೈರಿ ವಿಧಾತ ಕನಕಾಂಬರ ಮುರವೈರಿ ವಿಧಾತ ಭವಬರ ಹೌದು ಏನಯ್ಯ ಭವಹರ ಬಂದು ನೀನಯ್ಯ ಮೋಹನ ಮುರಳಿ ಗಾನವನ ಮೋಹನ ಮುರಳಿ ಗಾನವನ ಕಾರುಣ್ಯ ಸಿಂಧು ಕಾರುಣ್ಯ ಸಿಂಧು ನಾರಾಯಣವನ ಮಾಲಿಕ ನಾರಾಯಣವನ ಮಾಲಿಕ ಮೋಹನ 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 ನಾರಾಯಣ ನಾರಾಯಣ ಘನಪಮಾನವಿದೆಂತು ಘನಪಮಾನವಿದೆಂತು ಮನತಿನೊಂದು ತನು ಹಿಂಗಿರುವುದು ತನು ಘನಪಮಾನವಿದೆಂತು ವೀರ ಪಾಂಡವರ ನಾರಿ ಸೆರೆ ವೀರ ಪಾಂಡವರ ನಾರಿ ಸೆರೇಂದ್ರಿ ಘೋರ ಅವಹೇಳನ ಕೊಳಗಾದೆನೆ ಕ್ರೂರಿ ಸಭಾಪತಿ ನೆರೆದ ಸಭಾಂಗಣದಿ ಕ್ರೂರಿ ಸಭಾಪತಿ ನೆರೆದ ಸಭಾಂಗಣದಿ ಸಾರಮೆಯನ ಬರಿ ಮೀರಿ ನಡೆದನೆ ಸಾರಮೆಯ
ಛೇಚೆ, ದುರಹಂಕಾರಿಯಾದ ದೊರೆಗೆ ಇನ್ನೆಷ್ಟು ದರ್ಪವಿರಬಹುದು? ಇರಲಿ, ಹೇಗಾದರೂ ಮಾಡಿ ರತಿ ಮನ್ಮಥರ ಕಲ್ಯಾಣ ಕಾರ್ಯವನ್ನು ಕೈಗೊಳ್ಳಲೇಬೇಕು. ಅಮ್ಮ ದ್ರೌಪದಾದೇವಿ, ನಿಲ್ಲು ತಾಯೇ, ನಿಲ್ಲು. ಯಾರದು? ಓಹೋ, ನೀನಾ? ಹೌದು ತಾಯಿ, ನಾನು ಮಾಡಿದ ಅಪರಾಧ ಸಲುವಾಗಿ ನಿನ್ನಲ್ಲಿ ಕ್ಷಮೆ ಬೇಡಲು ಬಂದಿರುವೆನು ತಾಯಿ. ಕ್ಷಮೆ? ನೆರೆದ ಸಭೆಯೊಳಗೆ ನಾನ್ಯಾರೆಂದರಿಯದೆ ಜನಿದು ಮಾತನಾಡಿ ಈಗ ಈ ನಿರ್ಜನವಾದ ಪ್ರಾಂತದಲ್ಲಿ ಕ್ಷಮೆಯಾಚಿಸಲು ಬಂದಿರುವೆಯಾ? ನಿನಗೆ ತಕ್ಕ ಶಿಕ್ಷೆಯನ್ನು ವಿಧಿಸದೆ ಹೊರತು ಬಿಡುವುದಿಲ್ಲ. ಇಲ್ಲಿಂದ ಹೊರಟು ಹೋಗು. ಬೇಡ ತಾಯಿ, ಹಾಗೆಲ್ಲ ಬೇಡ. ದೀನನ ಮೊರೆ ಆಲಿಸಿ ಪೊರೆಯೋ ಅಮ್ಮ, ದೀನನ ಮೊರೆ ಆಲಿಸಿ ಪೊರೆಯೋ ಮಾತಾ ಮನದೊಳು ಮರುಗಿ ಕ್ಷಮೆಯಾಚಿಸುವೆ ಅಮ್ಮ. ಮನದೊಳು ಮರುಗಿ ಕ್ಷಮೆಯಾಚಿಸುವೆ ಮೊರೆ ಆಲಿಸಿ ಪೊರೆಯೋ ದೀನನ ಮೊರೆ ಆಲಿಸಿ ಪೊರೆಯೋ ಅಮ್ಮ. ಪಾರ್ಥನರಸಿ ಹರಿಯದೆ ನಾಂಗೈದ ಅಪರಾಧವನು ಹರಿಯದೆ ನಾಂಗೈದ ಅಪರಾಧವನು ಕರುಣದಿ ಮನ್ನಿಸು ಮಾತಾ ಕೈತ ಸಹೋದರಿ ದಯವನಿ ತೋರೋ ಅಮ್ಮ. ಕೃಷ್ಣ ಸಹೋದರಿ ದಯವನಿ ತೋರೋ ಮಣಿಯುವೆ ಚರಣಕ್ಕೆ ನಾ ದೀನನ ಮೊರೆ ಆಲಿಸಿ ಪೊರೆಯೋ ಮಾತಾ ಮನದೊಳು ಮರುಗಿ ಕ್ಷಮೆಯಾಚಿಸುವೆ ಮನದೊಳು ಮರುಗಿ ಕ್ಷಮೆಯಾಚಿಸುವೆ ಮೊರೆ ಆಲಿಸಿ ಪೊರೆಯೋ ದೀನನ ಮೊರೆ ಆಲಿಸಿ ಪೊರೆಯೋ ಮಾತಾ ಮನದೊಳು ಮರುಗಿ ಕ್ಷಮೆಯಾಚಿಸುವೆ ಅಮ್ಮ. ಮನದೊಳು ಮರುಗಿ ಕ್ಷಮೆಯಾಚಿಸುವೆ ಮೊರೆ ಆಲಿಸಿ ಪೊರೆಯೋ ಮೊರೆ ಆಲಿಸಿ ಪೊರೆಯೋ ಮೊರೆ ಆಲಿಸಿ ಪೊರೆಯೋ. ಅಮ್ಮ ಪಾರ್ಥನರಸಿ, ಸ್ವಾರ್ಥವನ್ನರಿಯದೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ನಿನ್ನಿಷ್ಟದಂತೆ ರತಿ ಮನ್ಮಥರ ಕಲ್ಯಾಣದ ಕಾರ್ಯವನ್ನು ಮುಂದುವರೆಸುತ್ತಾಯಿ. ಈ ಮಾತು ನಿಜವೇನು? ಶ್ರೀಕೃಷ್ಣ ಪರಮಾತ್ಮನ ಪಾದದಾಣೆಗೂ ಸತ್ಯ ತಾಯಿ. ಇರಲಿ, ದುಡುಕಿದವರಿಗೆ ದುಗುಡವೇ ಸಾಕ್ಷಿ ಎಂದು ಈಗಲಾದರೂ ತಿಳಿದೆಯಲ್ಲ. ಇರಲಿ, ಈ ಮಂಗಳ ಕಾರ್ಯವನ್ನು ಮಾಡಲು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸಿ ಮುಂದಿನ ಕಾರ್ಯವನ್ನು ಮಾಡುವೆನು. ನಾನಿನ್ನು ಹೋಗಿ ಬರಲೇ? ಆಗಬಹುದು ತಾಯಿ, ಹೋಗಿ ಬನ್ನಿ. ಹಾ ದ್ರೌಪದ, ನನ್ನದೊಂದು ಮಾತನ್ನು ಈಡೇರಿಸುವ ತಾಯಿ. ಏನು ಮಹಾರಾಜರೇ? ನಮಗಿರುವುದು ಓರ್ವೇಳೆ ಪುತ್ರಿ, ಆದ್ದರಿಂದ ಅವಳ ಕಲ್ಯಾಣದ ಕಾರ್ಯವು ನಮ್ಮ ಪಟ್ಟಣದಲ್ಲೇ ನಡೆಸಬೇಕೆಂದು ಇಚ್ಛಿಸುತ್ತೇನೆ ತಾಯಿ. ಇರಲಿ, ಪ್ರಯತ್ನಿಸಿ ನೋಡುತ್ತೇನೆ. ಆಗಬಹುದು ತಾಯಿ, ಹೋಗಿ ಬನ್ನಿ. ರಾಜಾದಿರಾಜ ರಾಜ ಮಾತಾಂಡ ರತ್ನಕುಲ ಚಕ್ರೇಶ್ವರ ದಾನವಕುಲ ತಿಲಕ ದೈತ್ಯಕುಲ ಚಕ್ರೇಶ್ವರ ಮಗಧ ದೇಶದ ಪ್ರದೇಶು ಕೌಂಡಿಕ ಸಾರ್ವಭೌಮ ಜಯ ವಿಜಯೀ
ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುರೆ, ಇದುವೇ ಗಂಧರ್ವ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ. ನೀನೇ ಸಕಲ ಕಲಾ ವಿಚಾರದೆ ನಯನ ಮನೋಗರ ನಾಟ್ಯವಿದೆ. ನೀನೇ ಸಕಲ ಕಲಾ ವಿಚಾರದೆ ನಯನ ಮನೋಗರ ನಾಟ್ಯವಿದೆ. ಕಿವಿಗಿಲ್ಪಿನಾದದ ಗಾನಸುದೆ, ಕಿವಿಗಿಲ್ಪಿನಾದದ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತ ಬಗಾಡಿ ಸಪ್ತ ಸ್ವರ ಸಂಯೋಜನ ಮಾಡಿ, ಸ್ವರ ಸಂಗೀತ ಬಗಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಈ ಶ್ರುತಿ ರಾಗ ತಾಳ ತಗದಿನ ತಗಜನ ತಗದಿಮಿ ತಗಜನ ತಗದಿನ 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 ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ದೊಡ್ಡ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ಚಿಕ್ಕ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸುವ, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿಸು, ನಾದದಿ ಮೋದದಿ ಮೈಮನ ತಣಿಸುವ ಶೃಂಗಾರ ರರದ ವಿನಯ ಮಂದಿರ ಮಧುರ ವಿಲಾಸ ಶೃಂಗಾರ ರರದ ವಿನಯ ಮಂದಿರ ಮಧುರ ವಿಲಾಸ ಬೆರೆತು ಅರಿತು ವಿಲಾಸದಳು ವಿನೋದಿನ ವಿಲಾಸದಳು ವಿನೋದವನ ವಿಲಾಸದಳು ವಿನೋದವನ ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ, ಇದುವೇ ಗಂಧರ್ವ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಇನ್ನು ಸಮಯವಿದೆ, ಸಮಯವಿದೆ, ಇನ್ನು ಸಮಯವಿದೆ, ಸಮಯವಿದೆ.
ತಗದೆ ಮೇದಕ ಜಣ್ಣು ತಗದೆ ಮೇದಕ ಜಣ್ಣು ತಗದೆ ಮೇದಕ ಜಣ್ಣು ದಾಮ್ 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 ತರಗಡೆ ಮೇದಕ ಜಣ್ಣು ತರಗಡೆ ಮೇದಕ ಜಣ್ಣು ತರಗಡೆ ದಾಮ್ 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 ತದಿ ತಂಗಡೆ ತರಗಡೆ ದಾಮ್ 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 ತದಿ ತಂಗಡೆ ತರಗಡೆ ತೈ 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 ತಗದಿನ ತಾಮ್ ತಗದಿನ ತೈ ತರಗಡದಾಮ್ ತರಗಡದೈ ತರಗಡದಾಮ್ ತರಗಡದೈ ತಗದೆ ಮೇದಕ ಜಣ್ಣು ಮೇದಕ ಜಣ್ಣು ಮೇದಕ ಜಣ್ಣು ಮೇದಕ ಜಣ್ಣು ದಜ್ಜಂ ತಗಜಂ ದಗಿಟಜಂ ದದಿಗಿನ್ನತು 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 ದಜ್ಜಂ ತಗಜಂ ದಗಿಟಜಂ ದದಿಗಿನ್ನತು 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 ದಜ್ಜಂ ತಕ್ಕಜಂ ದಗಿಟಜಂ ದದಿಗಿನ್ನತು 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 ಸಮಯವಿದೆ ಬಾಳಿನ ರಸಮಯ ಸಮಯವಿದೆ 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 ಇನ್ನು ಸಮಯವಿದೆ 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 ಇನ್ನು ಸಮಯವಿದೆ 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 ಮಂತ್ರಿ ಮಹಾಪ್ರಭು ದಂಡನಾಯಕರೇ ಪ್ರಭು ಮಂತ್ರಿ ಮಹಾಪ್ರಭು ದಂಡನಾಯಕರೇ ಪ್ರಭು ಮಗಧ ದೇಶದ ಮಹಾಮಾಂಡಲಿಕರೇ ಈ ನಗರ ಆಳ್ವಿಕೆ ಮಂತ್ರಿ ಸೈನಾದಿ ಮಹಾವೀರರೇ ನಿಮ್ಮಗಳ ಸ್ನೇಹ ಸಲಹೆ ಸಹವಾಸದಿಂದಲೂ ಜನ್ಮವಿತ್ತ ಮಾತಾಪಿತೃಗಳ ಪ್ರೀತಿಯಿಂದಲೂ ಗುರು ಹಿರಿಯರಾದಿ ಮಹಾ ಋಷಿಗಳ ಆಶೀರ್ವಾದಗಳಿಂದಲೂ ಅಡದು ಆಳಾಗಿ ದುಡಿದು ಧೂಳಾಗಿ ಮಡಿದು ಮಣ್ಣಾಗಿ ಸ್ವರ್ಗದ ಮಾರ್ಗವನ್ನು ಹಿಡಿದ ನನ್ನ ಪೂರ್ವಿಕ ಪಿತಾಮಹಗಳ ಪುಣ್ಯ ವಿಶೇಷವು ಹಾಗೂ ಈ ನಗರದ ಮಹಾನ್ ಮುತ್ತೈದೆ ಮಾಂಗಲ್ಯದ ಮಹತ್ವದಿಂದಲೂ
ನನ್ನ ಒಡ ಹುಟ್ಟ ಅಕ್ಕನ ಅಕ್ಕರೆಯಿಂದಲೂ ದೇವತೆಯರ ದೆಸೆಯಿಂದಲೂ ಅಥವಾ ವಿಧಿವಿಧಾತ ಅಪಸಿದ್ಧಾಂತ ಕಾಮಸ್ವರೂಪ ಶಾಂತಮೂರ್ತಿಯಾದ ಬ್ರಹ್ಮನ ರಾಣಿ ಶಾರದಾಂಬೆ ವರದಿಂದಲೂ ಅಂತೆಯೇ ಜಗದಾಂಬ ಜಗದೀಶ್ವರಿ ಲೋಕೇಶ್ವರಿಯ ಪತಿ ಅರನಿಂದ ಅರನಿಂದ ವರ ಪಡೆದು ಅರನಿಂದ ವರ ಪಡೆದು ಸಿರಿಯಿಂದ ಮೆರೆ ಮೆರೆದು ಅರನಿಂದ ವರ ಪಡೆದು ಸಿರಿಯಿಂದ ಮೆರೆ ಮೆರೆದು ಪ್ರಬಲಕರವಾದ ಸೈನ್ಯದಿಂದೊಡೆಗೂಡಿ ಸುರೇಂದ್ರೋದಿಗಳೇ ಗಡಗಡನೆ ನಡುಗುತ್ತಿರಲು ಜನಗೊಂದೆ ಸಮರೋ ಈ ಜನಗೊಂದೆ ಸಮರೋ ಈ ಜನಗೊಂದೆ ಸಮರೋ ಈ ಅರನಿಂದ ಶಂಕರನಿಂದ ನಾನಿಂದು ವರ ಪಡೆದು ಬಂದಿರುವುದು. ಅದು ಎಂತಹ ವರ? ಸುರನರಾದಿಗಳಿಂದಲೂ ಅಷ್ಟದಿಕ್ಪಾಲಕರೇ ಇಂದ್ರ ಚಂದ್ರಾದಿ ಬಲರಾಮರಿಂದಲೂ ಓದಿಸಲಾಗದಂತವರ ಮರಣವೇ ಎನ್ನೆದರು ಸುಳಿಯದಂತವರ ಭಾನುರೇಂದ್ರ, ನಮ್ಮ ರಾಜ್ಯದಲ್ಲಿ ತಮ್ಮ ಹೆಸರನ್ನು ಹೇಳಿ ಸದಾ ಸತ್ಯ ಧರ್ಮ ನ್ಯಾಯ ನೀತಿಗಳಿಂದ ಆಳುತ್ತಿರುವ ಸದಾಕಾಲದಲ್ಲಿ ಮಳೆ ಬೆಳೆಗಳಾಗಿ ಪಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ನಮ್ಮ ಈ ರಾಜ್ಯವು ತಮ್ಮ ಹೆಸರಿನಿಂದಲೇ ಬಾಳುತ್ತಿರುವರು, ಸುಖ ಸಂತೋಷದಿಂದ ಬಾಳುತ್ತಿರುವರು ಮಹಾಪ್ರಭು. ನನ್ನದೊಂದು ಪ್ರಾರ್ಥನೆ. ಮಂತ್ರಿಗಳೇ, ಏನದು ನಿಮ್ಮ ಪ್ರಾರ್ಥನೆ? ಮಹಾಪ್ರಭು, ಒಂದು ಕನ್ಯೆಯನ್ನು ಹುಡುಕಿ ಮಗಳನ್ನು ಲಗ್ನ ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಂತ್ರಿಗಳ ಮಾತಿಗೆ ಮನ ಕೊಡಬೇಕಾದಿದ್ದೆ. ಇದಕ್ಕೆ ದಂಡನಾಯಕರ ಅಭಿಮತ? ಪ್ರಭು, ನನ್ನ ಅಭಿಮತ, ಪ್ರಭುಗಳ ಅಭಿಮತವೇ ಪ್ರಜಾಜನರ ಸಮ್ಮತ. ಪ್ರಭು ಇದ್ದರಿಂತಹ ಸಚಿವರಿರಬೇಕು. ಲೋಕದೊಳಗೆನ್ನ ಸರಿ ಧರೆಗೆ ತಕ್ಕ ದೊರೆ, ಧರೆಗೆ ತಕ್ಕ ನೆರೆ. ಮಂತ್ರಿ ಮಹಾಪ್ರಭು, ದಂಡನಾಯಕರೇ, ಪ್ರಭು, ಕಮಲಾವತಿ ಪಟ್ಟಣದ ಕಮಲೇಶನ ರಾಜನ ಪುತ್ರಿ ರತಿ ಎಂಬ ಕನ್ಯೆ ಇರುವಳು. ನಾನು ಈ ದಿನವೇ ಅಲ್ಲಿಗೆ ಹೊರಟು ನನ್ನ ಅಕ್ಕ ಹಾಗೂ ಮಾವನವರನ್ನು ಸಂದರ್ಶಿಸಿ ಲಗ್ನವನ್ನು ನಿಶ್ಚಯ ಮಾಡಿಕೊಡುವೆನು. ಪ್ರಯಾಣಕ್ಕೆ ಸರ್ವ ಸಿದ್ಧತೆ.